ಜೈಲು ಸೇರಿ 50 ದಿನ ಆಗಿದೆ ದರ್ಶನ್. ಆದರೆ ಇನ್ನೊಂದು ಕಡೆಗೆ ಸಾಕ್ಷಿಗಳ ವಿಚಾರದಲ್ಲಿ ಈಗ ಪೊಲೀಸರು ಮಹತ್ತರವಾದಂತಹ ಸಾಕ್ಷಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಈ ತಿಂಗಳಲ್ಲಿ. ಇನ್ನೊಂದು ಮುಖ್ಯವಾಗಿ ಪ್ರತ್ಯಕ್ಷವಾಗಿ ಸಾಕ್ಷಿಗಳನ್ನು ಹುಡುಕಬೇಕಲ್ಲ. ಈಗಾಗಲೇ ಒಂದು ಬಾರಿ ವಿಚಾರಣೆ ಆಗಿದೆ, ಬಟ್ ಅವ್ರನ್ನ ಸಾಕ್ಷಿಯಾಗಿ ಅವರ ಹೇಳಿಕೆಗಳನ್ನು ನಮೂದಿಸಬೇಕು. ಹಾಗಾಗಿ ನಟ ಚಿಕ್ಕಣ್ಣ ಅವರ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಇವತ್ತು ದಾಖಲಿಸಿದ್ದಾರೆ. 164 ಹೇಳಿಕೆ. ಏನಾಗಿದೆ ಈ ಬೆಳವಣಿಗೆ, ಏನು ಹೇಳಿದ್ದಾರೆ ನ್ಯಾಯಾಧೀಶರ ಮುಂದೆ ಚಿಕ್ಕಣ್ಣ ನೋಡಿ. ದರ್ಶನ್ ಕೇಸಲ್ಲಿ ನಟ ಚಿಕ್ಕಣ್ಣಗೆ ಕಂಟಕ. ಚಿಕ್ಕಣ್ಣ 164 ಹೇಳಿಕೆ ದಾಖಲಿಸಿದ ಖಾಕಿ. ಡೆವಿಲ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಆಪ್ತ ಚಿಕ್ಕಣ್ಣ 164 ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಪಟ್ಟಣಗೆರೆ ಶೆಡ್ಗೆ ಬರೋ ಮುನ್ನ ಅಂದ್ರೆ ಜೂನ್ 9ರಂದು ಶನಿವಾರ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ದರ್ಶನ್ ಸೇರಿ 3 ಆರೋಪಿಗಳ ಜೊತೆ ನಟ ಚಿಕ್ಕಣ್ಣ ಕಾಣಿಸಿಕೊಂಡಿದ್ರು. ಈ ಹಿನ್ನೆಲೆ ಚಿಕ್ಕಣ್ಣರಿಂದ ಪೊಲೀಸರು 164 ಹೇಳಿಕೆಯನ್ನ ದಾಖಲಿಸಿದ್ದು ನಟನಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಚಿಕ್ಕಣ್ಣ ಅಂದ್ರೆ ದರ್ಶನ್ ಅವರ ಆಪ್ತ ಸ್ನೇಹಿತ ಆಗಿದ್ದ ನಟ ಚಿಕ್ಕಣ್ಣ 164ನ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲನ್ನ ಮಾಡಿರುವಂಥದ್ದು. ಅದು ಸ್ಟೋನಿ ಬ್ರೂಕ್ನಲ್ಲಿ ನಡೆದಂಥ ಪಾರ್ಟಿಯ ಟೇಬಲ್ನಲ್ಲಿ ಯಾರ್ಯಾರಿದ್ರು, ಜೊತೆಗೆ ಪವನ್ ಎಷ್ಟ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಪಟ್ಟಣಗೆರೆ ಶೆಡ್ಡಿಗೆ ಬಂದಿದ್ರು, ಈ ಮಾಹಿತಿಯನ್ನ ದರ್ಶನ್ ಅವ್ರಿಗೆ ಹೇಳಿರುವಂಥದ್ದು. ಅದಾದ ಬಳಿಕ ದರ್ಶನ್ ಆ ಪಾರ್ಟಿಯಿಂದ ಎಷ್ಟು ಗಂಟೆಗೆ ಎದ್ದು ಹೋದ್ರು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ದರ್ಶನ್ ಅವರ ಪ್ರಕರಣ ಅಂದ್ರೆ ರೇಣುಕಾಸ್ವಾಮಿ ಅವರ ಹತ್ಯೆಯ ಪ್ರಕರಣ ಮತ್ತೊಂದಷ್ಟು ಬಲಿಷ್ಠ ಆಗುವಂಥದ್ದು. ಜೊತೆಗೆ ದೋಷಾರೋಪ ಪಟ್ಟಿಯಲ್ಲಿ ಈ ಹೇಳಿಕೆಗಳೆಲ್ಲ ಕೂಡ ದಾಖಲು ಮಾಡಲಿಕ್ಕೆ ಒಂದು ಪ್ರಮುಖ ಸಾಕ್ಷ್ಯಗಳಾಗಿ ಪರಿಗಣಿಸ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ದರ್ಶನ್ಗೆ ಮತ್ತು ದರ್ಶನ್ನ ಜೊತೆಯಲ್ಲಿ ಜೈಲು ಸೇರಿದಂಥ 17 ಜನ ಆರೋಪಿಗಳೇನಿದೆ, 17 ಜನ ಆರೋಪಿಗಳಿಗೂ ಕೂಡ ನಟ ಚಿಕ್ಕಣ್ಣ ಅವರ ಹೇಳಿಕೆ ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದೊಡ್ಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಜಗ್ಗುದಾದ ಜೈಲು ಸೇರಿ 50 ದಿನ ಜೈಲೂಟಕ್ಕೆ ಅಡ್ಜಸ್ಟ್ ಆದ್ರ ದರ್ಶನ್. ಮರ್ಡರ್ ಪ್ರಕರಣದಲ್ಲಿ ನಟ ದರ್ಶನ್ ಕಂಬಿ ಹಿಂದೆ ಸೇರಿ 50 ದಿನ ಕಳೆದಿದೆ. ಶೂಟಿಂಗ್ ಇಲ್ಲ, ಬಣ್ಣ ಇಲ್ಲ, ಟ್ರಿಪ್ ಇಲ್ಲ, ಬಾಡೂಟ ಇಲ್ಲ, ಮಗನ ಸಾಂಗತ್ಯ ಇಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಎಣ್ಣೆ ಇಲ್ಲ. ಹೊಡಿಮಗ ಎಣ್ಣೆ ಹೊಡಿಮಗ ಅಂತಿದ್ದ ದರ್ಶನ್ ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ. ಆದ್ರೆ 50 ದಿನ ಕಳೆದ್ರೂ ಜಾಮೀನಿಗೂ ದಾಸ ಅರ್ಜಿ ಸಲ್ಲಿಸಿಲ್ಲ. ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆವರೆಗೂ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ. ಪ್ರಾರಂಭದಲ್ಲಿ ಮರ್ಡರ್ ಸಾರಥಿ ಜೈಲಿನ ಅವ್ಯವಸ್ಥೆ ಬಗ್ಗೆ ಅಸಮಾಧಾನಗೊಂಡು ಮನೆ ಊಟಕ್ಕೆ ಬೇಡಿಕೆ ಇಟ್ಟು ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ಕೋರ್ಟ್ ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಮುಂದಕ್ಕೆ ಹಾಕಿದೆ. ಸದ್ಯ ಮನೆಯೂಟದ ಭಾಗ್ಯವೂ ಇಲ್ಲದೆ ಜೈಲಿನ ಊಟಕ್ಕೆ ಡಿ ಗ್ಯಾಂಗ್ ಒಗ್ಗಿದ್ದಾರೆ ಎನ್ನಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ 50 ದಿನಗಳು ಕಳೆದಿದೆ. 50 ದಿನಗಳಲ್ಲಿ ಅವರಿಗೆ ಬಣ್ಣ ಇಲ್ಲ, ಸಿನಿಮಾ ಇಲ್ಲ. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಜಾಮೀನು ಅರ್ಜಿ ಕೂಡ ದರ್ಶನ್ ಸಲ್ಲಿಸಿಲ್ಲ. ಕಾರಣ ಪ್ರಕರಣದ ಚಾರ್ಜ್ ಶೀಟನ್ನು ಪೊಲೀಸರು ಇನ್ನೂ ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಿಲ್ಲ. ಆ ಕಾರಣಕ್ಕಾಗಿ ದರ್ಶನ್ ಜಾಮೀನು ಇಲ್ಲ, ಮನೆ ಊಟವೂ ಇಲ್ಲದಂತೆ ಒಂದು ಕಡೆ ಜೈಲಿನಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ನಟ ಚಿಕ್ಕಣ್ಣಗೆ ಸಂಕಷ್ಟ ತಂದೊಡ್ಡಿದೆ. ಈ ಮಧ್ಯೆ ದರ್ಶನ್ ಜೈಲು ಸೇರಿ 50 ದಿನ ಕಳೆದಿದ್ದು ಜೈಲಿನ ವಾತಾವರಣಕ್ಕೆ ಜಗ್ಗುದಾದ ಅಡ್ಜಸ್ಟ್ ಆದಂತೆ ಕಾಣಿಸ್ತಿದೆ. ಪ್ರಾರಂಭದಲ್ಲಿ ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತ ದೂರುಗಳು ಹೇಳ್ತಾ ಇದ್ದ ಆರೋಪಿಗಳು ದಿನ ಕಳೆದಂತೆ ಜೈಲಿನ ವಾತಾವರಣಕ್ಕೆ ಒಗ್ಗಿ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.